ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಆತ್ಮಾಹುತಿ ದಾಳಿ ನಡೆಸಲು ಉಗ್ರ ಆದಿಲ್ ಅಹಮದ್ ದರ್ 300 ಕೆಜಿ ಆರ್ಡಿಎಕ್ಸ್ ಬಳಸಿದ್ದು ಎಲ್ಲರಿಗೂ ಕೂಡ ಗೊತ್ತಾಗಿರುವಂತ ವಿಚಾರ ಈಗ. ಆದರೆ ಅಷ್ಟು ದೊಡ್ಡ ಪ್ರಮಾಣದ ಆರ್ಡಿಎಕ್ಸ್ ಸ್ಫೋಟಕ ಸಾಮಗ್ರಿ ಆತನ ಕೈ ಸೇರಿದ್ದು ಹೇಗೆ ಅನ್ನೋದು ಗೊತ್ತಾದರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. 40 ವೀರ ಯೋಧರನ್ನ ಬಲಿ ಪಡೆದಿದ್ದು ಪಾಕ್ ಆರ್ಡಿಎಕ್ಸ್. ಕಂತುಗಳಲ್ಲಿ ಭಾರತಕ್ಕೆ ಪೂರೈಕೆಯಾಗಿತ್ತು ಸ್ಫೋಟಕ. ಅದು ಫೆಬ್ರವರಿ 14. ಪುಲ್ವಾಮಾದ ಜಮ್ಮು ಶ್ರೀನಗರ ಹೈವೇಯಲ್ಲಿ ಯೋಧರು ಪ್ರಯಾಣಿಸುತ್ತಿದ್ದ ಸೇನಾ ವಾಹನ ಟಾರ್ಗೆಟ್ ಮಾಡಿದ ನರರಾಕ್ಷಸ 300 ಕೆಜಿ ಆರ್ಡಿಎಕ್ಸ್ ತುಂಬಿದ ಕಾರನ್ನ ಗುದ್ದಿ ಸ್ಫೋಟಿಸಿದ್ದ. ಸ್ಫೋಟದ ತೀವ್ರತೆಗೆ ಸಿಆರ್ಪಿಎಫ್ನ 40 ವೀರ ಯೋಧರು ಹೆದ್ದಾರಿಯಲ್ಲಿ ರಕ್ತ ಚೆಲ್ಲಿದ್ರು. ಆತ್ಮಾಹುತಿ ದಾಳಿಗೆ 300 ಕೆಜಿ ಆರ್ಡಿಎಕ್ಸ್ ಬಳಸಿದ್ದೇನೋ ಬಯಲಾಗಿದೆ. ಆದ್ರೆ ಆದಿಲ್ ಅಹಮದ್ಗೆ ಅಷ್ಟೊಂದು ಪ್ರಮಾಣದ ಸ್ಫೋಟಕ ಎಲ್ಲಿಂದ ಸಿಕ್ತು ಅನ್ನೋ ಪ್ರಶ್ನೆ ಎದ್ದಿತ್ತು. ಪ್ರತ್ಯೇಕವಾದಿಗಳೇ ಅದನ್ನ ಉಗ್ರನ ಕೈಗೆ ಕೊಟ್ಟಿದ್ರಾ ಅನ್ನೋ ಅನುಮಾನ ಶುರುವಾಗಿತ್ತು. ಆದ್ರೀಗ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ದಾಳಿಗೆ ಬಳಸಿದ್ದ ಆರ್ಡಿಎಕ್ಸ್ ಪಾಕಿಸ್ತಾನದಿಂದಲೇ ಭಾರತಕ್ಕೆ ತರಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಗುಪ್ತಚರ ಇಲಾಖೆಗೆ ಲಭ್ಯವಾಗಿದೆ. ಈ 300 ಕೆಜಿ ಆರ್ಡಿಎಕ್ಸ್ ಅನ್ನ ತುಂಬಾ ಪ್ಲಾನ್ ಮಾಡಿ ಪಾಕಿಸ್ತಾನದಿಂದ ಪುಲ್ವಾಮಾಕ್ಕೆ ಕಳಿಸಿಕೊಡಲಾಗಿತ್ತು. ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ. 2018ರ ಮಾರ್ಚ್ನಿಂದ ಹಿಡಿದು ಪುಲ್ವಾಮಾ ದಾಳಿಗೆ ಕೆಲವೇ ದಿನಗಳು ಇರುವ ತನಕ ಆರ್ಡಿಎಕ್ಸ್ ಸ್ಫೋಟಕವನ್ನ ಗಡಿಯಾಚೆಯಿಂದ ಕಂತಿನಲ್ಲಿ ತರಲಾಗಿತ್ತು. ಮಹಿಳೆಯರು ಮತ್ತು ಮಕ್ಕಳನ್ನ ಬಳಸಿಕೊಂಡು ಸಣ್ಣ ಪ್ರಮಾಣದಲ್ಲಿ ಇದನ್ನ ಸಾಗಾಟ ಮಾಡಲಾಗಿತ್ತು ಅಂತ ಗುಪ್ತಚರ ಮೂಲಗಳು ತಿಳಿಸಿವೆ. ಸಣ್ಣ ಡ್ರಮ್, ಕಲ್ಲಿದ್ದಲು ಚೀಲ, ಸಿಲಿಂಡರ್ ಹಾಗೂ ಉಗ್ರರ ಬ್ಯಾಕ್ ಪ್ಯಾಕ್ಗಳಲ್ಲಿ ತುಂಬಿಕೊಂಡು ಬರಲಾಗ್ತಿತ್ತು. ಹೀಗೆ ತಂದ ಸ್ಫೋಟಕವನ್ನ ಪುಲ್ವಾಮಾ ಜಿಲ್ಲೆಯ ತ್ರಾಲ್ ಗ್ರಾಮದಲ್ಲಿ ಶೇಖರಣೆ ಮಾಡಲಾಗಿತ್ತು. ದಾಳಿಗೆ ಬಳಸಿದ್ದ ಆರ್ಡಿಎಕ್ಸ್ ಮಿಲಿಟರಿ ಬಳಸುವ A5 ದರ್ಜೆಯ ಸ್ಫೋಟಕವಾಗಿದ್ದು ಇದು ಅತ್ಯಂತ ದುಬಾರಿಯಾಗಿದೆ. ಇದನ್ನ ರಾವಲ್ಪಿಂಡಿಯ ಸೇನಾ ಘಟಕವೇ ಜೈಷ್ ಎ ಮೊಹಮ್ಮದ್ ಉಗ್ರರಿಗೆ ಪೂರೈಸಿತ್ತು ಎಂಬ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಒಟ್ಟಲ್ಲಿ ಮಿಲಿಟರಿ ದರ್ಜೆಯ ಆರ್ಡಿಎಕ್ಸ್ ಸ್ಫೋಟಕದ ಪೂರೈಕೆ, ನಿರ್ವಹಣೆ ಮತ್ತು ಅಂತಿಮವಾಗಿ ಸ್ಫೋಟ ಇತ್ಯಾದಿ ಎಲ್ಲ ವಿಷಯಕ್ಕೂ ಪಾಕ್ ಮಿಲಿಟರಿ ನೆರವು, ಸಲಹೆ, ಸೂಚನೆ ನೀಡಿರುವುದು ಗುಪ್ತಚರ ಇಲಾಖೆಯಿಂದ ಸ್ಪಷ್ಟವಾಗಿದೆ. ಇನ್ನೇನಿದ್ರೂ ಪಾಕಿಸ್ತಾನದ ನೀಚ ಕೃತ್ಯದ ಬಗ್ಗೆ ವಿಶ್ವ ಮಟ್ಟದಲ್ಲಿ ಸಾರಿ ಹೇಳಿ ಅದನ್ನ ಭಯೋತ್ಪಾದಕ ರಾಷ್ಟ್ರ ಅಂತ ಘೋಷಿಸುವುದೊಂದೇ ಬಾಕಿ. ಹರೀಶ್, TV9 ನವದೆಹಲಿ.